ಈ ಥರ ಒಂದಿನ ಮತ್ತೆ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನೋ ನನ್ನ ಟೈಮ್ ಚೆನ್ನಾಗಿಲ್ವೋ ಅಥವಾ ನನ್ನ ಲೈಫೇ ಹಿಂಗೋ, ಎವ್ರಿಥಿಂಗ್ ಈಸ್ ಲಾಸ್ ಅಂತಾರಲ್ಲ ಆ ಥರ ಆಗಿಬಿಟ್ಟಿದೆ ನನ್ನ ಲೈಫು. ಅಂದರೆ ನಂಗೆ ಹೇಗೆ ಹೇಳೋದು ಅಂತಲೂ ಗೊತ್ತಿಲ್ಲ, ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಬಟ್ ನಿಮ್ಗೆ ಅಪ್ಡೇಟ್ ಮಾಡಲೇಬೇಕು, ಯಾಕಂದರೆ ನೀವು ತುಂಬ ಜನ ನನ್ನ ತಮ್ಮಂದಿರ ಬಗ್ಗೆ ಕೇಳ್ತಾನೆ ಇರ್ತೀರ. ನಿಮ್ಮ ತಮ್ಮಂದಿರದು ವೀಡಿಯೋ ಹಾಕಿ ತುಂಬ ಕ್ಯೂಟ್ ಆಗಿದ್ದಾರೆ ಅಂತ ಎಲ್ಲ. ಆ್ಯಂಡ್ ನನ್ನ ತಮ್ಮ ಚಿಕ್ಕವನು ಮತ್ತು ನಮ್ಮ ಎಮಿಲಿ ಇಬ್ಬರು ವೆಯ್ಟ್ ಮಾಡ್ತಿದ್ದಾರೆ ನಮ್ಮ ಅಪ್ಪಲಂಗೆ. ಅಂದರೆ ಇವು ನಮ್ಮ ಅಪ್ಪಲ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು, ಅವನ ನಮ್ಮ ಮನೆಗೆ ತಗೊಂಡಾಗ 2019 ಮಾರ್ಚಲ್ಲಿ ತೊಗೊಂಡು ಬಂದಿದ್ದು. ಇವತ್ತು ನನ್ನ ತಮ್ಮ ಇಲ್ಲ, ಅವನಿಗೆ ಹುಷಾರಿಲ್ಲದೆ ಅವನು ತೀರ್ಕೊಂಡ್ಬಿಟ್ಟ. ಇಟ್ ವಾಸ್ ಎ ಸಡನ್ ಡೆತ್. ಗೊತ್ತಿಲ್ಲ ಹೇಗೆ ಅಂತ. ತುಂಬ ಆಸೆ ಪಟ್ಟಿದೆ ಇನ್ನೂ ನನ್ನ ಜೊತೆ ಒಂದು 10 ವರ್ಷ ಇರ್ತಾನೆ ಅಂತ. ಬಟ್ ಅದೇ ನಾವು ಆಸೆ ಪಡೋದು ಯಾವುದು ಭಗವಂತ ಕೊಡಲ್ಲ ಒಂದೊಂದು ಸರ್ತಿ. ಅದ್ರಲ್ಲಿ ಇದು ಒಂದು ಎಕ್ಸಾಂಪಲ್. ನಮಗೆ ಬೆಳಗ್ಗೆ ಎಲ್ಲ ಚೆನ್ನಾಗೇ ಇದ್ದ, ಸಂಜೆ ಬೆಳಗ್ಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬಂದು ಸಂಜೆ ಏನೋ ಬ್ಲಡ್ ವಾಮಿಟ್ ಮಾಡ್ಕೊಂಡು ತೀರ್ಕೊಂಡ್ಬಿಟ್ಟಿದ್ದಾನೆ. ಆ್ಯಂಡ್ ನಾನು ಮನೇಲಿ ಇರಲಿಲ್ಲ, ಅಮ್ಮ ಅಪ್ಪ ಇಬ್ಬರೂ ಹ್ಯಾಂಡ್ಲ್ ಮಾಡಿದ್ದಾರೆ. ನೀಟಾಗಿ ಅವನ್ನ ಕರ್ಕೊಂಡೋಗಿ ಮಣ್ಣು ಮಾಡಿ ಬಂದಿದ್ದಾರೆ. ಮತ್ತು ಅವನು ಹುಟ್ಟಿ ಬರಲಿ ಅಂತ ಕೇಳ್ಕೊತೀನಿ. ಇನ್ಯಾವತ್ತೂ ಪ್ರಾಣಿಗಳನ್ನ ತಂದು ಮನೇಲಿ ಸಾಕಲ್ಲ ನಾನು. ಹೊರಗಡೆ ಪ್ರಾಣಿನೇ ನಾನು ನೋಡ್ಕೊತೀನಿ. ನಂಗೆ ನಿಜವಾಗ್ಲೂ ತಗೊಳಕ್ಕಾಗಲ್ಲ ಇದೆಲ್ಲ. ಸೊ ಐ ಮಿಸ್ ಹಿಮ್ ಸೋ ಮಚ್.